ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಷ್ಮಾ ವರ್ಲ್ಡ್. ಫ್ರೆಂಡ್ಸ್, ಇವತ್ತು ಹಲಸಿನ ಹಣ್ಣಿನ ಹೋಳಿಗೆ ಅಥವಾ ಹಲಸಿನ ಹಣ್ಣಿನ ಒಬ್ಬಟ್ಟು ಮಾಡೋದು ಹೇಗೆ ಅಂತ ನೋಡೋ ಬನ್ನಿ. ಮೊದಲಿಗೆ ಒಂದು ಬೌಲ್ ತೊಗೊಂಡು ಅದಕ್ಕೆ 1 ಗ್ಲಾಸು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ, 1 ಗ್ಲಾಸು ಮೈದಾ ಹಾಕ್ಕೊತೀನಿ, ಒಂದು ಸ್ವಲ್ಪ ಅರಿಶಿನ, 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಫ್ರೆಂಡ್ಸ್, ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಮೊದಲನೇ ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಫ್ರೆಂಡ್ಸ್ ನೋಡಿ, ಹಾಕ್ಕೊಂಡೆ. ಇವಾಗ ರವೆ, ಮೈದಾ ಮತ್ತು ಅರಿಶಿನ, ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು, ಇದಾದ ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಚಪಾತಿ ಹಿಟ್ಟು ಕಲಿಸ್ಕೊತೀವಲ್ಲ ಆ ರೀತಿ ನೀಟಾಗಿ ಕಲಿಸ್ಕೊಳ್ಳಿ. ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಹೇಗೆ ಬರುತ್ತೋ ನನಗೂ ಗೊತ್ತಿಲ್ಲ. ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ, ನೋಡೋಣ ಬನ್ನಿ. ನೋಡಿ, ಈಗ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಚೆನ್ನಾಗಿ ಕಲಿಸ್ಕೊಬೇಕು. ಇದನ್ನು ಒಂದೊಂದು ಸ್ಪೂನೇ ಒಂದೊಂದೇ 3-4 ಸ್ಪೂನ್ ಅಂತ ಎಣ್ಣೆ ಹಾಕ್ಕೊಳ್ಳೇಬೇಕು. ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಬೇಕು ಕಣಕನ. ನೋಡಿ, ಈ ರೀತಿ ಕಲಿಸ್ಕೊಂಡು ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟು ನಮಗೆ ಒಬ್ಬಟ್ಟು ತಟ್ಕೊಳಕ್ಕೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ, ಚೆನ್ನಾಗಿ ಬರ್ತಾಯಿದೆ. ರವೆ ಹಾಕಿರೋದ್ರಿಂದ ಇದು 2-3 ಅವರಂತೂ ಬಿಡಲೇಬೇಕಾಗುತ್ತೆ. ಚೆನ್ನಾಗಿ ನೆನಿಬೇಕು. ಚೆನ್ನಾಗಿ ನೆನೆದ್ರೆ ಸಾಫ್ಟಾಗಿ ಬರುತ್ತೆ. ನೋಡಿ, ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡ ಮೇಲೆ ಮತ್ತೆ ನಾನು ಚೆನ್ನಾಗಿ ಕಲಿಸ್ಕೊತೀನಿ. ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಕೊತಾ ಹೋಗಬೇಕು. ನಾನು ಬೇಳೆ ಒಬ್ಬಟ್ಟಾಗಿರ್ಬೋದು, ತೆಂಗಿನಕಾಯಿ ಒಬ್ಬಟ್ಟು ಎಲ್ಲ ಮಾಡಿದ್ದೀನಿ. ಬಟ್ ಇದನ್ನು ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ. ಈಗ ಮುಚ್ಚಿಟ್ಟು ಸಪ್ರೇಟ್ ಇಟ್ಕೊಬಿಡಿ. ಇವಾಗ ನಾವು ಹೂರಣ ಮಾಡ್ಕೊಳ್ಳೋಣ. 1 ಕಪ್ಪು ಬೆಲ್ಲ ತಗೊಂಡಿದ್ದೀನಿ, 1 ಕಪ್ಪು ತೆಂಗಿನಕಾಯಿ ತುರಿ, 1 ಕಪ್ಪು ಹಲಸಿನ ಹಣ್ಣು ತಗೊಂಡಿದ್ದೀನಿ, 2-3 ಸ್ಪೂನು ಚಿರೋಟಿ ರವೆ ತಗೊಂಡಿದ್ದೀನಿ, 3-4 ಏಲಕ್ಕಿ ತಗೊಂಡಿದ್ದೀನಿ. ಮೊದಲಿಗೆ ನಾವು ಪಾಕ ರೆಡಿ ಮಾಡ್ಕೊಳ್ಳೋಣ ಹೂರಣಕ್ಕೆ. ನೋಡಿ, ಒಂದು ಬೆಲ್ಲ ಹಾಕ್ಕೊಂಡು ನೀವು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ಯಾಸ್ ಹಚ್ಕೊಂಡು ಅದನ್ನ ಕರ್ಗೋದಿಕ್ಕೆ ಬಿಡಿ. ಅದರಲ್ಲೇನೋ ಗಲೀಜಿದ್ರೆ ನಾವು ಸೋಸ್ಕೊಂಬಿಡೋಣ. ಹಾಗಾಗಿ ಇನ್ನೊಂದು ಕಡೆ ನಾವು ಇವಾಗ ಇದು ಹಲಸಿನ ಹಣ್ಣು ಮತ್ತು ತೆಂಗಿನಕಾಯಿ ತುರಿ ಇತ್ತಲ್ವ, ಅದನ್ನ ರುಬ್ಕೊಳ್ಳೋಣ. ನೀವು ಕೊಬ್ಬರಿ ಇದ್ದರೆ ಕೊಬ್ಬರಿ ಯೂಸ್ ಮಾಡ್ಕೊಳ್ಳಿ, ಭಾಳ ಚೆನ್ನಾಗಿ ಬರುತ್ತೆ. ನೋಡಿ, ತೆಂಗಿನಕಾಯಿ ಎಲ್ಲ ಒಂದೇ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ ನಾನು. ನೋಡಿ, ರುಬ್ಬಾಯಿತು. ಇದನ್ನ ಸಪ್ರೇಟ್ ಇಟ್ಕೊಳ್ಳಿ. ಇದೇ ಜಾರ್ಗೆ ಹಲಸಿನ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಹಲಸಿನ ಹಣ್ಣು ಪೇಸ್ಟು ರೆಡಿ ಆಯಿತು. ಮತ್ತು ತೆಂಗಿನಕಾಯಿ ತುರಿ ಪೇಸ್ಟು ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಒಂದು ಕಡೆ ನಾವು ಬೆಲ್ಲ ಕರ್ಗಾಕಿಟ್ಟಿದ್ವಲ್ಲ, ಬೆಲ್ಲ ಕೂಡ ಕರಗಿದೆ. ನಾವು ಇವಾಗ ದಪ್ಪು ತಳ ಬಾಣಲಿನ ಇಟ್ಕೊಳ್ಳೋಣ. ನೋಡಿ, ನಾನ್ ಸ್ಟಿಕ್ ಆದರೂ ನೀವು ಯೂಸ್ ಮಾಡ್ಕೊಳ್ಳಿ. ನೋಡಿ, ಇದು ಬಸ್ಕೊಂಡಿದ್ದೀವಿ. ಇನ್ನೊಂದು ಒಲೆಯಲ್ಲಿ ನಾವು ಇವಾಗ 2-3 ಸ್ಪೂನು ರವೆ ತಗೊಂಡಿದ್ವಲ್ಲ ಅದನ್ನ ಸ್ವಲ್ಪ ಬಿಸಿ ಮಾಡಿ ಸಪ್ರೇಟ್ ತೆಗೆದಿಟ್ಕೊಬಿಡೋಣ. ನಾವು ಇವಾಗ ಇದು ಕೊನೆಯಲ್ಲಿ ಹಾಕೋದಕ್ಕೆ ಬೇಕಾಗುತ್ತೆ ಹೂರಣಗೆ. ನೋಡಿ, ಇವಾಗ ಕಾಯ್ದಿದೆ ಬೆಲ್ಲದ್ದು ಪಾಕ. ಅದಕ್ಕೆ ನಾವು ತೆಂಗಿನಕಾಯಿನ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಕೈ ಬಿಡ್ದಂಗೆ ತಿರುಗಿಸ್ತಾನೆ ಇರಬೇಕು, ಇಲ್ಲ ತಳ ಹಿಡ್ದುಬಿಡುತ್ತೆ. ನಾನು ದಪ್ಪು ತಳದ ಬಾಣಲಿ ತೊಗೊಂಡಿದ್ದೀನಿ, ಹಾಗಾಗಿ ಏನು ಹಣ್ಣು ಇಲ್ಲ, ಏನು ಸಿಯಲ್ಲ ಅಂದ್ಕೊತೀನಿ. ಸೀತಾ ಇಲ್ಲ. ನೋಡಿ, ಇವಾಗ ಹಲಸಿನ ಹಣ್ಣಿನ ಪೇಸ್ಟ್ ಕೂಡ ಹಾಕ್ಕೊತೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಲ್ರೆಡಿ ಗಟ್ಟಿ ಆಗ್ತಾ ಬಂದಿದೆ. ನೋಡಿ, ನೀಟಾಗಿ ಹಿಂಗೆ ತಿರುಗಿಸ್ಕೊತಾ ಹೋಗಬೇಕು. ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ನೀವು ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಇವಾಗ ನಾನು 2-3 ಸ್ಪೂನು ರವೆನ ಹುರಿದಿಟ್ಕೊಂಡಿದ್ನಲ್ವ ಅದನ್ನು ಸೇರಿಸ್ಕೊತೀನಿ, ಯಾಕಂದರೆ ಗಟ್ಟಿ ಆಗಬೇಕಲ್ವ ಹೂರಣ. ಹಾಗಾಗಿ ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಗಂಟು ಬರದೇ ಇದ್ದ ರೀತಿ ಮಾಡಿಕೊಂಡು. ಈ ಟೈಮಲ್ಲೇ ಏಲಕ್ಕಿ ಪುಡಿ ಕೂಡ ನೀವು ಹಾಕ್ಕೊಬೋದು. ನಾನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಆರಾದಮೇಲೆ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಆದಷ್ಟು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಕೊಡ್ತಾ ಬರಬೇಕು. ರವೆ ಹಾಕಿದ್ಮೇಲೆ ಗಂಟು ಬರಬಾರ್ದು. ಆಲ್ರೆಡಿ ಹಾಯ್ತಾ ಬಂತು. ಇವಾಗ ನೀವು 1-2 ಸ್ಪೂನು ತುಪ್ಪ ಹಾಕ್ಕೊಂಡು ನೀಟಾಗಿ ಹೂರಣಗೆ ಮಿಕ್ಸ್ ಮಾಡ್ಕೊಳ್ಳಿ.
ಚೆನ್ನಾಗಿ ಬರ್ತಾಯಿದೆ ನೋಡಿ. ಇವಾಗೆಲ್ಲ ಬಂದಿದೆ. ನಾನು ಕೊನೆಯಲ್ಲಿ ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಏಲಕ್ಕಿ ಪುಡಿ ಹಾಕ್ಕೊಂಡು ತಿರುಗಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾರಕ್ಬಿಡಿ. ಒಂದು ಅರ್ಧ ಗಂಟೆ ಅಂತೂ ಬೇಕಾಗುತ್ತೆ ಆರೋದಕ್ಕೆ. ನೋಡಿ ನೀಟಾಗಿ ಮಿಕ್ಸ್ ಆಯಿತು. ಅದನ್ನ ಹಾರಕ್ಕೆ ಬಿಡೋಣ. ಇವಾಗ ಆಗಿದೆ. ಈಗ ಉಂಡೆ ಮಾಡ್ಕೊಳ್ಳೋಣ, ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳೋಣ. ನೋಡಿ ಕಣಕನೂ ರೆಡಿಯಾಗಿದೆ, ಸಾಫ್ಟಾಗಿ ಬಂದಿದೆ. 2 ಅವರ್ ಮೇಲಾಯ್ತಲ್ವ, ಹಾಗಾಗಿ ರವೆ ಹಾಕಿದ್ರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಇದು. ನೋಡಿ ಸಣ್ಣ ಸಣ್ಣ ಉಂಡೆ, ಈಗ ಚಪಾತಿಗೆ ತೊಗೊತೀರಲ್ವ ಆ ಥರ ಉಂಡೆ ಮಾಡ್ಕೊಂಡು ನೀವು ಬಟರ್ ಪೇಪರ್ ಆದರೂ ಯೂಸ್ ಮಾಡಿ, ಇಲ್ಲ ಬಾಳೆ ಎಲೆ ಆದರೂ ಯೂಸ್ ಮಾಡಿ, ಇಲ್ಲ ಮನೇಲಿ ಸಿಗುವಂಥ ನಾರ್ಮಲ್ ಪೇಪರ್ ಕೂಡ ನೀವು ಕವರ್ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ ಈ ಥರ ನೀಟಾಗಿ ಅಗಲ ಮಾಡ್ಕೊಳ್ಳಿ. ಅದನ್ನು ಚಪಾತಿ ಮಾಡ್ಕೊತೀವಲ್ಲ ಆ ರೀತಿ ಮಾಡ್ಕೊಳ್ಳಿ, ತಟ್ಕೊಳ್ಳಿ ಕೈಯಲ್ಲೇನೆ. ಎಣ್ಣೆ ಹಚ್ಕೊಂಡು ಸೆಂಟ್ರಲ್ಲಿ ನಾವು ಉಂಡೆ ಕಟ್ಟಿಟ್ಕೊಂಡಿದ್ದೀವಲ್ಲ ಹೂರಣನ, ಅದನ್ನ ಇಟ್ಕೊಂಡು ನೀಟಾಗಿ ಕವರ್ ಮಾಡಿ, ಸುತ್ತ ನೀಟಾಗಿ ಈ ರೀತಿ ಕವರ್ ಮಾಡಿ ಉಲ್ಟಾ ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊಂಡು ಉಲ್ಟಾ ಇಟ್ಬಿಟ್ಟು ನೀಟಾಗಿ ಎಣ್ಣೆ ಹಚ್ಕೊಂಡು ಅದನ್ನು ಮೇಲೆ ತಟ್ತಾ ಬನ್ನಿ ಫ್ರೆಂಡ್ಸ್. ನೋಡಿ ಸೂಪರಾಗಿ ರೆಡಿಯಾಗಿದೆ ನೋಡಿ, ಸಾಕು. ಇವಾಗ ನೀವು ಹೆಂಚಿದ್ರೆ ಹೆಂಚಿಟ್ಕೊಳ್ಳಿ, ಇಲ್ಲಾಂದರೆ ತವ ಇದ್ದರೆ ತವನೇ ನೀವು ಇಟ್ಕೊಳ್ಳಿ. ನೋಡಿ ನಾನು ತವ ಕಾಯಕ್ಕೆ ಇಟ್ಕೊಂಡು 1 ಸ್ಪೂನ್ ಆಯಿಲ್ ಹಾಕ್ಕೊತೀನಿ. ಆಲ್ರೆಡಿ ತುಪ್ಪ ಎಲ್ಲ ಹಾಕಿರೋದ್ರಿಂದ ಜಾಸ್ತಿ ಆಯಿಲ್ ನಾನು 2 ಕಡೆ ಹಾಕಲ್ಲ, ಒಂದು ಸ್ವಲ್ಪ ಹಾಕ್ಕೊತೀನಿ. ತವ ಕಾಯ್ದಿದೆ. ಈಗ ಮೇಲೆ ನಾನು ಹಾಗೆ ಹಾಕೋತೀನಿ, ಪೇಪರ್ ಜೊತೆಲ್ಲ ಹಾಕ್ಕೊಬೋದು. ನಾನು ಕೈಯಲ್ಲಿ ತೆಗೆದು ಹಾಕ್ಕೊತಾ ಇದ್ದೀನಿ. 2 ಕಡೆ ಲೋ ಫ್ಲೇಮಲ್ಲಿ 1-2 ನಿಮಿಷ, ಒಂದು ಸೈಡ್ 2 ನಿಮಿಷ, ಇನ್ನೊಂದು ಸೈಡ್ 2 ನಿಮಿಷ ಬೇಯಿಸ್ಕೊಂಡ್ರೆ ರೆಡಿಯಾಗಿರುತ್ತೆ. ಸೂಪರಾಗಿ ಬಂದಿದೆ ಫ್ರೆಂಡ್ಸ್, ರೆಡಿ ಟು ಹೀಟ್. ಹಲಸಿನ ಹಣ್ಣಿನ ಹೋಳಿಗೆ ಅಥವಾ ಒಬ್ಬಟ್ಟು. ಜಸ್ಟ್ ಇನ್ನು ಸರ್ವ್ ಮಾಡ್ಕೊಳ್ಳೋದೆ. ಸೂಪರಾಗಿ ಉಬ್ಬಿ ಬರ್ತಿದೆ ನೋಡಿ, ಚೆನ್ನಾಗಿ ಬಂದಿದೆ ನೋಡಿ. ಈ ರೀತಿ ಚೆನ್ನಾಗಿ 2 ಕಡೆ ಬೇಯಿಸ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಮುಗೀತು. ಬಿಸಿ ಬಿಸಿ ಹಲಸಿನ ಹಣ್ಣಿನ ಹೋಳಿಗೆ ಅಥವಾ ಒಬ್ಬಟ್ಟು ರೆಡಿ ಟು ಹೀಟ್ ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಥ್ಯಾಂಕ್ ಯು.